ಗೈಸ್, ಈ ಬ್ಯಾಂಕಿಂಗ್ ಕಂಪನಿ ಅಕೌಂಟ್ಸ್ ಅಲ್ಲಿ ನಾವು ಯಾವ್ಯಾವ ತರ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ ನೋಡಿ. ಬ್ಯಾಂಕಿಂಗ್ ಕಂಪನಿ ಅಕೌಂಟ್ಸ್ ಅಲ್ಲಿ ನಾವು ಮಾಡ್ತಿದ್ದು ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಇನ್ನೊಂದು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಎರಡೇ, ವೆರಿ ಸಿಂಪಲ್, ಈಸಿ. ಹಾಗಾದ್ರೆ ಸರ್, ಬ್ಯಾಲೆನ್ಸ್ ಶೀಟ್ ಹೆಂಗ್ ಮಾಡ್ತೀವಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೆಂಗ್ ಮಾಡ್ತೀವಿ ನೋಡಿ. ಈ ಫಾರ್ಮೆಟ್ ಇದೆ ಅಲ್ವಾ, ಇದು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಲ್ಲಿ ನಾವು ಕಂಪಲ್ಸರಿ ಆಗಿ ಇದೇ ಫಾರ್ಮೆಟ್ ಅಲ್ಲೇ ಪ್ರಿಪೇರ್ ಮಾಡಬೇಕು, ಬೇರೆ ಇನ್ಯಾವುದೇ ಫಾರ್ಮೆಟ್ ಅಲ್ಲೂ ಮಾಡೋ ಹಾಗೆ ಇಲ್ಲ. ಫಸ್ಟ್ ನಮಗೆ ಈ ಶೆಡ್ಯೂಲ್ಸ್ ಅಂತ ಇದೆ ನೋಡಿ, ಶೆಡ್ಯೂಲ್ ನಂಬರ್ ಅಂತ ಇದೆ. ಶೆಡ್ಯೂಲ್ ನಂಬರ್ 1 ಇಂದ 12 ವರೆಗೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ. ಶೆಡ್ಯೂಲ್ ನಂಬರ್ 13 ಇಂದ 16 ವರೆಗೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರುತ್ತೆ. ಅಂದ್ರೆ ನಾವು ಕ್ಲಿಯರ್ ಆಗಿ ಕ್ಲೀನ್ ಆಗಿ ಶೆಡ್ಯೂಲ್ ನಂಬರ್ 1 ಇಂದ 16 ವರೆಗೂ ಕ್ಲೀನ್ ಆಗಿ ಯಾರು ನೆನಪಲ್ಲಿ ಇಟ್ಕೊಳ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು 12 ಮಾರ್ಕ್ಸ್, ಒಂದು 5 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. ಆಗ್ಬೋದಾ? ಹಾಗಾದ್ರೆ ಬ್ಯಾಲೆನ್ಸ್ ಶೀಟ್ ಅನ್ನ ಹೆಂಗ್ ಪ್ರಿಪೇರ್ ಮಾಡೋದು ನೋಡಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸರ್ 16 ಶೆಡ್ಯೂಲ್ ಹೆಂಗ್ ಸರ್ ನೆನಪಲ್ಲಿ ಇಟ್ಕೊಳ್ಳೋದು? ಎಲ್ರಿಗೂ ಅದೇ ಸಾರ್ ಕನ್ಫ್ಯೂಸ್ ಆಗುತ್ತೆ ಸರ್, 1 ರಿಂದ 10 ಹೆಂಗ್ ಸರ್ ನೆನಪಲ್ಲಿ ಇಟ್ಕೊಳ್ಳೋದು? ಸರ್ 3 ತುಕಡ ಮಾಡಿ ಸರ್, ಬ್ಯಾಲೆನ್ಸ್ ಶೀಟ್ 2 ತುಕಡ ಮಾಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 2 ತುಕಡ ಮಾಡಿ, ಒಟ್ಟು ಎಷ್ಟಾಯ್ತು? 4 ಪೀಸ್ ಆಗೋಯ್ತು. ಒಂದೊಂದೇ ಪೀಸ್ ನ ನೆನಪಲ್ಲಿ ಇಟ್ಕೊಳ್ಳಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟೀಸ್ ನ 1 ಪೀಸು, ಅಸೆಟ್ಸ್ ನ 1 ಪೀಸು ನೋಡಿ. ಲಯಬಿಲಿಟೀಸ್ ಅಲ್ಲಿ 1 to 5 ಕರೆಕ್ಟ್ ಏನಪ್ಪಾ? ಅಸೆಟ್ಸ್ ಅಲ್ಲಿ 6 to 11, 12 ಬೇಡ ಬಿಡಿ, 12 ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ. 6 ಇಂದ 11, 1 ಇಂದ 5. ಹಾಗಾದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈಕ್ವಿಟಿ ಅಂಡ್ ಲಯಬಿಲಿಟಿ ಅಲ್ಲಿ ಮೊದಲನೇದು ಶೇರ್ ಕ್ಯಾಪಿಟಲ್ ನೋಡಿ. ಶೇರ್ ಕ್ಯಾಪಿಟಲ್ ಅಂದ್ರೆ ಕಂಪನಿ ಶೇರ್ಸ್ ನ ಇಶ್ಯೂ ಮಾಡಿರುತ್ತೆ, ಬ್ಯಾಂಕಿಂಗ್ ಕಂಪನಿ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿರುತ್ತೆ, ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡಿರುತ್ತೆ. ಈ ತರ ಈಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡಿದ್ರೆ ಆ ಅಮೌಂಟ್ ಅನ್ನ ನಾವು ಸೆಪರೇಟ್ ಆಗಿ ಶೆಡ್ಯೂಲ್ ನೋಟ್ ಫಾರ್ ಅಕೌಂಟ್ಸ್ ಅಂತ ಬರೀತೀವಿ. ಏನಂತ ಹೇಳ್ತೀವಿ? ನೋಟ್ ಫಾರ್ ಅಕೌಂಟ್ಸ್. ಈ ನೋಟ್ ಫಾರ್ ಅಕೌಂಟ್ಸ್ ಅಲ್ಲಿ ನಾವು ಫಸ್ಟ್ ಶೆಡ್ಯೂಲ್ ನಂಬರ್ 1 ಶೇರ್ ಕ್ಯಾಪಿಟಲ್ ಅಂತ ಬರೆದು ಇದರಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಬರೆದು ಅಮೌಂಟ್, ಈ ಅಮೌಂಟ್ ಟೋಟಲ್ ಏನಿದೆ ಅಲ್ವಾ, ಈ ಟೋಟಲ್ ನ ಇಲ್ಲಿ ತಗೊಂಬಂದ ಒಂದೇ ಸಾರಿ ಇದ್ರ ಕೆಳಗಡೆ ಬರೆಯಲ್ಲ. ಈಕ್ವಿಟಿ ಕ್ಯಾಪಿಟಲ್, ಪ್ರಿಫರೆನ್ಸ್ ಕ್ಯಾಪಿಟಲ್ ಅಂತ ನಾವೇನ್ ಮಾಡ್ತೀವಿ, ಸೆಪರೇಟ್ ಆಗಿ ಒಂದು ನೋಟ್ ಅಂತ ಬಂದು ಅದರಲ್ಲಿ ಶೆಡ್ಯೂಲ್ ನಂಬರ್ 1 ಈಕ್ವಿಟಿ ಕ್ಯಾಪಿಟಲ್, ಪ್ರಿಫರೆನ್ಸ್ ಕ್ಯಾಪಿಟಲ್. ಸಪೋಸ್ ಬರೀ ಈಕ್ವಿಟಿ ಕ್ಯಾಪಿಟಲ್ ಏನೇ ಇರಲಿ ಒಂದು ನೋಟ್ ಅನ್ನ ಬರೀಲೇಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಎರಡನೇದು ಶೆಡ್ಯೂಲ್ ನಂಬರ್ 2 ಏನಂತ ಇದೆ? ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಇದೆ. ರಿಸರ್ವ್ಸ್ ಅಂತ ಹೇಳಿದ್ರೆ ಯಾವ್ಯಾವ ತರ ರಿಸರ್ವ್ಸ್ ಇದೆ ಅಂದ್ರೆ, ನಮ್ಮ ಹತ್ರ ಜನರಲ್ ರಿಸರ್ವ್ ಇದೆ, ಸ್ಟ್ಯಾಚ್ಯುಟರಿ ರಿಸರ್ವ್ ಅಂತ ಇದೆ. ಸರ್ಪ್ಲಸ್ ಅಂದ್ರೆ ನಮ್ಗೆ ಪ್ರಾಫಿಟ್ ಅಂಡ್ ಲಾಸ್ ಬಂದಿರೋ ಸರ್ಪ್ಲಸ್ ಏನಿದೆ ಆ ಸರ್ಪ್ಲಸ್, ಅಂದ್ರೆ ಹೋದ ವರ್ಷದ ಸರ್ಪ್ಲಸ್ ಪ್ರಾಫಿಟ್ ಏನಾದ್ರು ಇದ್ರೆ ಅದನ್ನು ಇಲ್ಲೇ ಹಾಕಿ ಆಮೇಲಿಂದ ಈ ಸರ್ಪ್ಲಸ್ ಅಮೌಂಟ್ ನ ಇಲ್ಲ ಹಾಕೊಳ್ಳಿ. ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ? ಸೊ ಇದನ್ನ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಹೇಳ್ತೀವಿ. ಈ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಸ್ಟ್ಯಾಚ್ಯುಟರಿ ರಿಸರ್ವ್, ಹೌದಾ, ಜನರಲ್ ರಿಸರ್ವ್ ಮತ್ತೆ ಇನ್ನೇನ್ ಹಾಕೋತೀವಿ? ಸರ್ಪ್ಲಸ್. ಈ 3 ಅಮೌಂಟ್ಗಳನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಹಾಕೊಂಡು ಇದ್ರ ಟೋಟಲ್ ನ ಇಲ್ಲ. ಬಟ್ ಈ ಸರ್ಪ್ಲಸ್ ಎಲ್ಲಿಂದ ತಗೊಂಡಿರ್ತೀವಿ? ಇಲ್ಲಿಂದ ತಗೊಂಡಿರ್ತೀವಿ. ಇಲ್ಲಿ ಬರಬೇಕು ಅಂದ್ರೆ ಫಸ್ಟ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿ, ಹೌದಾ, ಎರಡನೇ ಶೆಡ್ಯೂಲ್ ಅನ್ನ ಮಾಡಕ್ ಆಗಲ್ಲ. ಯಾಕೆಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡೋವರೆಗೂ ಸರ್ಪ್ಲಸ್ ಬರಲ್ಲ. ಇದೊಂದನ್ನ ನಾವು ಲಾಸ್ಟ್ ಅಲ್ಲಿ ಮಾಡಬೇಕಾಗುತ್ತೆ. ಕ್ಲಿಯರಾ? ಇನ್ನ ಶೆಡ್ಯೂಲ್ ನಂಬರ್ 3 ಡೆಪಾಸಿಟ್ಸ್. ಡೆಪಾಸಿಟ್ಸ್ 4 ತರ ಡೆಪಾಸಿಟ್ಸ್ ಇದೆ ಅಂತ ಹೇಳಿ, ಕರೆಕ್ಟಾ? ಒಂದು ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ಸ್, ಕರೆಕ್ಟಾ? ಫಿಕ್ಸ್ಡ್ ಡೆಪಾಸಿಟ್ಸ್, ಕರೆಂಟ್ ಅಕೌಂಟ್ ಡೆಪಾಸಿಟ್ಸ್ ಮತ್ತೆ ರೆಕರಿಂಗ್ ಡೆಪಾಸಿಟ್. ಕರೆಕ್ಟ್ ಏನಪ್ಪಾ? ಈ 4 ಡೆಪಾಸಿಟ್ಸ್ ಅನ್ನ ಟೋಟಲ್ ಮಾಡಿ ಇಲ್ಲ. ಕಷ್ಟನಾ? ಕಷ್ಟ ಹೇಳಪ್ಪ? ಇಲ್ಲ ಸರ್. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 4 ಬಾರೋವಿಂಗ್ಸ್. ಬಾರೋವಿಂಗ್ಸ್ ಅಂದ್ರೆ ಏನು? ಬ್ಯಾಂಕ್ ಇನ್ನೊಂದು ಬ್ಯಾಂಕ್ ಹತ್ರ ಸಾಲ ಮಾಡಬಹುದು. ಬ್ಯಾಂಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ಸಾಲ ಮಾಡಬಹುದು. ಬ್ಯಾಂಕು ಇಂಡಿಯಾನಲ್ಲಿ ಎಷ್ಟು ಸಾಲ ಮಾಡಿದೆ, ಬ್ಯಾಂಕು ಫಾರಿನ್ ಇಂದ ಎಷ್ಟು ಸಾಲ ಮಾಡಿದೆ, ಅದನ್ನೆಲ್ಲ ಇಲ್ಲಿ ಬರೋದ್ರೆ ಮುಗಿಯಿತು. ಅರ್ಥ ಆಯ್ತಾ ಇಲ್ವಾ? ಅರ್ಥ ಆಯ್ತು ಸರ್. ಹಾಗಾದ್ರೆ ಇದು ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್, ಲಾಂಗ್ ಟರ್ಮ್ ಬಾರೋಯಿಂಗ್ಸ್, ಹೌದಾ, ಇನ್ ಇಂಡಿಯಾ. ಓಕೆನಾ?
ಸೆಕ್ಯೂರ್ಡ್ ಬಾರೋಯಿಂಗ್ಸ್, ಅನ್ಸೆಕ್ಯೂರ್ಡ್ ಏನೇನಿದೆ ಅವೆಲ್ಲ. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 5 ಏನಿದು? ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್. ಸರ್, ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ ಅಂದ್ರೆ ಈ 1 ನಿಂದ 4 ವರೆಗೂ ಯಾವ್ಯಾವ ಲಯಬಿಲಿಟಿ ಬರಲ್ಲ, ಬೇರೆ ಎಲ್ಲ ಲಯಬಿಲಿಟೀಸ್ ಏನ್ ಮಾಡಿ ಶೆಡ್ಯೂಲ್ ನಂಬರ್ 5 ಅಲ್ಲಿ ಹಾಕಿ. ಬಿಲ್ಸ್ ಪೇಯಬಲ್ ಆಗಿರ್ಬೋದು, ಅರ್ಥ ಆಗ್ತದೆ ಏನೋ? ಬಿಲ್ಸ್ ಪೇಯಬಲ್ ಆಗಿರ್ಬೋದು, ಅಥವಾ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಇಂಟ್ರೆಸ್ಟ್ ಡೆಪಾಸಿಟ್ಸ್ ಮೇಲೆ ಇನ್ನೂ ಬಾಕಿ ಉಳಿಸ್ಕೊಂಡಿರೋದು, ಇವೆಲ್ಲ ಕೂಡ ಇಲ್ಲಿ ಹಾಕ್ತೀವಿ. ಹಾಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಹಾಕ್ತೀವಿ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಹಾಕ್ತೀವಿ. ಇವೆಲ್ಲ ಕೂಡ ಎಲ್ಲಿ ಬರುತ್ತೆ? ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್ ಅಂತ ಬರುತ್ತೆ. ಆಲ್ ಆಫ್ ಯು ಗಾಟ್ ಇಟ್? ಅಲ್ಲಿಗೆ ಲಯಬಿಲಿಟೀಸ್ ಆಗೋಯ್ತು. ಮುಗಿತಾ ಇಲ್ಲಪ್ಪ? ಮುಗೀತು. ಸರ್, ಹಾಗಾದ್ರೆ ನಮ್ಗೆ ಅಸೆಟ್ ಸೈಡ್ ಅಲ್ಲಿ ಏನೇನಿದೆ ಸರ್ ಅಂದ್ರೆ, ಅಸೆಟ್ ಸೈಡ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ವಿತ್ RBI. ಕ್ಯಾಶ್ ಬ್ಯಾಂಕ್ ಅಲ್ಲಿ ಎಷ್ಟಿದೆ, ನಮ್ ದುಡ್ಡು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ಎಷ್ಟಿದೆ, ಅದನ್ನ ಹಾಕಕ್ ಬರಲ್ವೇನಪ್ಪ? ಈಸಿಯಾಗಿ ಮಾಡಬಹುದು. ಕರೆಕ್ಟಾ? ಎರಡನೇದು, ನಮ್ಮ ದುಡ್ಡು ಬೇರೆ ಬ್ಯಾಂಕ್ ಅಲ್ಲಿ ಎಷ್ಟಿದೆ, ಬ್ಯಾಲೆನ್ಸಸ್ ವಿತ್ ಅದರ್ ಬ್ಯಾಂಕ್ ಅಂಡ್ ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್, MCSN ಅಂತ ಹೇಳ್ತೀವಿ. ಮನಿ ಅಟ್ ಕಾಲ್ ಶಾರ್ಟ್ ನೋಟಿಸ್ ಅಂದ್ರೆ ನಮ್ ದುಡ್ಡು ಬೇರೆ ಬ್ಯಾಂಕ್ ಅಲ್ಲಿ ಇದ್ರೆ ನಮ್ಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕಾದ್ರೆ ನಾವೇನ್ ಮಾಡ್ತೀವಿ? ಒಂದ್ ಕಾಲ್ ಮಾಡ್ತೀವಿ ಆ ಬ್ಯಾಂಕ್ಗೆ, ಗುರು ನಮ್ ದುಡ್ಡು ನಿಮ್ ಬ್ಯಾಂಕ್ ಅಲ್ಲಿ ಇದೆ, 1 ಕೋಟಿ ರೂಪಾಯಿ ಕಳಿಸಿ ಬೇಗನೆ. ಒಂದ್ ಕಾಲಲ್ಲಿ ಆಗೋಗುತ್ತೆ. ಇಲ್ಲ ಒಂದ್ ಶಾರ್ಟ್ ನೋಟಿಸ್ ಕೊಡ್ತೀವಿ, ನಮ್ ದುಡ್ಡು ಬೇಕು ಬೇಗನೆ. ಸೊ ಅಂದ್ರೆ ನಮಗೆ ಬರುವಂತ ದುಡ್ಡು ಆಗಿರೋದ್ರಿಂದ ಬ್ಯಾಲೆನ್ಸಸ್ ವಿತ್ ಅದರ್ ಬ್ಯಾಂಕ್, ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್, ಶೆಡ್ಯೂಲ್ ನಂಬರ್ 7. ಇನ್ನ ಶೆಡ್ಯೂಲ್ ನಂಬರ್ 8 ಬಂದು ಇನ್ವೆಸ್ಟ್ಮೆಂಟ್. ನಮ್ಮ ದುಡ್ಡು ಡೆಪಾಸಿಟ್ ಮಾಡಿರೋ ದುಡ್ಡು, ಕಲೆಕ್ಟ್ ಮಾಡಿರೋ ದುಡ್ಡನ್ನ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ? ಶೇರ್ಸ್ ಮೇಲ್ ಮಾಡಿದ್ಯಾ, ಡಿಬೆಂಚರ್ಸ್ ಮೇಲ್ ಮಾಡಿದ್ಯಾ, ಬಾಂಡ್ಸ್ ಮೇಲ್ ಮಾಡಿದ್ಯಾ, ಹೌಸ್ ಪ್ರಾಪರ್ಟಿ ಮೇಲ್ ಮಾಡಿದ್ಯಾ, ಗೋಲ್ಡ್ ಮೇಲ್ ಮಾಡಿದ್ಯಾ, ಯಾವ್ದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ಯಾ? ಆ ಎಲ್ಲ ಇನ್ವೆಸ್ಟ್ಮೆಂಟ್ಸ್ ನೋಟ್ ನಂಬರ್ ಹಾಕಿ ಕ್ಲಿಯರ್ ಆಗಿ ಬರೀತೀವಿ. ಅರ್ಥ ಆಯ್ತೀನಪ್ಪ? 9ನೇದು ಲೋನ್ಸ್. ಲೋನ್ಸ್ ಅಂದ್ರೆ ಏನು? ಬ್ಯಾಂಕ್ ಲೋನ್ಸ್ ಕೊಟ್ಟಿರೋದು. ಬ್ಯಾಂಕ್ ಲೋನ್ಸ್ ಯಾವ್ಯಾವ ತರ ಕೊಟ್ಟಿರುತ್ತೆ ಅಂತ ಹೇಳಿದ್ರೆ, ರಿಬೇಟ್, ಬಿಲ್ಸ್ ಡಿಸ್ಕೌಂಟೆಡ್ ಅಂತ ಹೇಳ್ತೀವಿ. ಏನದು? ಬಿಲ್ಸ್ ಡಿಸ್ಕೌಂಟೆಡ್. ಬಿಲ್ಸ್ ಡಿಸ್ಕೌಂಟೆಡ್ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಅವನ ಹೆಸರು ಬರೋಲ್ಲ ನಮಗೆ, ಉದಯ್ ಬಿಸ್ನೆಸ್ ಮ್ಯಾನ್. ಅವನ್ಗೆ ಲಿಖಿತ್ ಒಬ್ಬ ಬಿಸ್ನೆಸ್ ಮ್ಯಾನ್, ಅವನ್ ಕಸ್ಟಮರ್. ಓಕೆನಾ? ಲಿಖಿತ್ ಒಂದು ಚೆಕ್ ಕೊಟ್ಟ, ಒಂದು ಬಿಲ್ ಕೊಟ್ಟ. ಯಾರಿಗೆ? ಉದಯ್ಗೆ ಅರ್ಜೆಂಟ್ ದುಡ್ಡು ಬೇಕಾಗಿತ್ತು, ನನ್ನ ಹತ್ರ ಅಕೌಂಟ್ ಇತ್ತು. ಅವ್ನು ಓಡ್ ಬಂದ್ಬಿಟ್ಟು, ಸರ್ 5 ಲಕ್ಷ ರೂಪಾಯಿದು ಚೆಕ್ ಇದೆ ಸರ್ ನನ್ನ ಹತ್ರ, ಲಿಖಿತ್ ಕೊಟ್ಟಿರೋದು, ನೀವು ನೆಕ್ಸ್ಟ್ ಮಂತ್ ದುಡ್ಡು ಬರುತ್ತೆ ಸರ್, ನಂಗೆ ಇವತ್ತೇ ದುಡ್ಡು ಬೇಕು ಅರ್ಜೆಂಟ್ ಆಗಿ, 5 ಲಕ್ಷನ ನನ್ಗೆ ಡಿಸ್ಕೌಂಟ್ ಮಾಡ್ಕೊಡಿ. 5 ಲಕ್ಷಕ್ಕೆ ಒಂದು 10,000 20,000 ಇಟ್ಕೊಂಡು ಮಿಕ್ಕಿದ್ ದುಡ್ಡು ಕೊಡಿ ಸರ್, ನೆಕ್ಸ್ಟ್ ಮಂತ್ ಹೋಗಿ ನೀವು ದುಡ್ಡು ಕಲೆಕ್ಟ್ ಮಾಡ್ಕೊಡಿ. ಲೋನ್ ಕೊಟ್ಟಂಗೆ ತಾನೆ? ಕೊಟ್ಟಂಗ ಇಲ್ಲ? ಕೊಟ್ಟಂಗೆ. ಅಲ್ಲಿ ಶಾರ್ಟ್ ಟರ್ಮ್ ಲೋನ್ಸ್ ಕೊಟ್ಟಿದ್ದೀನ, ಲಾಂಗ್ ಟರ್ಮ್ ಲೋನ್ಸ್ ಕೊಟ್ಟಿದ್ದೀನ, ಬಿಲ್ಸ್ ಡಿಸ್ಕೌಂಟ್ ಮಾಡ್ಕೊಂಡಿದ್ದೀನ, ಇವೆಲ್ಲ ಕೂಡ ಏನಾಗುತ್ತೆ? ಲೋನ್ಸ್ ಆಗುತ್ತೆ, ಅಸೆಟ್ ಆಗುತ್ತೆ. ಶೆಡ್ಯೂಲ್ ನಂಬರ್ 9 ಅಲ್ಲಿ ಬರುತ್ತೆ. ಇದೊಂದು ಪಾಯಿಂಟ್ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಲೋನ್ಸ್ ಅಲ್ಲಿ ಬಿಲ್ಸ್ ಡಿಸ್ಕೌಂಟೆಡ್, ಈ ಪಾಯಿಂಟ್ ಅನ್ನ ಮರಿಬಾರದು. ಇದೇ ಮೇಜರ್ ಪಾಯಿಂಟ್ ಇದರಲ್ಲಿ. ಯಾವ್ದು? ಬಿಲ್ಸ್ ಡಿಸ್ಕೌಂಟೆಡ್. ಯಾವ್ದು ಇಂಪಾರ್ಟೆಂಟ್ ಅದನ್ನ ಮಾತ್ರ ನನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿರ್ತೀನಿ, ಬೇರೆವೆಲ್ಲ ಬಿಟ್ಬಿಟ್ಟಿರ್ತೀನಿ. ಅರ್ಥ ಆಯ್ತಾ? ನೆಕ್ಸ್ಟ್ ಫಿಕ್ಸ್ಡ್ ಡೆಪಾಸಿಟ್ಸ್. ಬ್ಯಾಂಕ್ ಪ್ರಿಮೈಸಸ್ ಆಗಿರ್ಬೋದು, ಫರ್ನಿಚರ್ಸ್, ಫಿಕ್ಸ್ಚರ್ಸ್, ಲ್ಯಾಂಡ್, ಬಿಲ್ಡಿಂಗ್, ಕಂಪ್ಯೂಟರ್ಸ್, ಇವೆಲ್ಲ ಕೂಡ ಏನಾಗುತ್ತೆ? ಫಿಕ್ಸ್ಡ್ ಅಸೆಟ್ಸ್ ಆಗುತ್ತೆ. ಅವನ್ನ ಶೆಡ್ಯೂಲ್ ನಂಬರ್ 10 ಅಲ್ಲಿ ಹಾಕ್ತೀವಿ. ಇನ್ನ ಅದರ್ ಅಸೆಟ್ಸ್ ಅಥವಾ ಕರೆಂಟ್ ಅಸೆಟ್ಸ್. ಅದರ್ ಅಸೆಟ್ಸ್ ಯಾವ್ದಾದಪ್ಪ ಅಂದ್ರೆ ಈ 6 to 10 ಯಾವ್ಯಾವ ಅಸೆಟ್ಸ್ ಇದ್ರಲ್ಲಿ ಬರಲ್ಲ, ಅವೆಲ್ಲ ಕೂಡ ಎಲ್ಲ ಹಾಕ್ತಿವಿ? 11 ಅಲ್ಲಿ ಹಾಕ್ತಿವಿ. ನಮಗೆ ಸಪೋಸ್ ಲೋನ್ ಕೊಟ್ಟಿರ್ತೀವಿ, ಇಂಟ್ರೆಸ್ಟ್ ಬಂದಿರಲ್ಲ, ನಾಳಿಂದ ಬರುತ್ತೆ, ಅದು ಅಸೆಟ್ ಆಗುತ್ತೆ. ಔಟ್ ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಲೋನ್ಸ್ ಅಂತ ಹೇಳ್ತೀವಿ, ಆ ತರದ್ದು ಹಾಕೊಳ್ತೀವಿ. ಬೇರೆ ಯಾವ್ದಾದ್ರು ಅಸೆಟ್ ಇದ್ರೆ ಸ್ಟಾಂಪ್ಸ್ ಆನ್ ಹ್ಯಾಂಡ್ ಅಂತ ಹೇಳ್ತೀವಿ. ಬ್ಯಾಂಕ್ನವರು ಸ್ಟಾಂಪ್ಸ್ ಗಳನ್ನ ಬೇಕಾಗುತ್ತೆ, ಆ ಸ್ಟಾಂಪ್ಸ್ ಎಷ್ಟು ಉಳಿದೆಯೋ ನೋಡಿದೆ ಅದನ್ನ ಅಲ್ಲಿ ಹಾಕೊಳ್ತೀವಿ. ಅರ್ಥ ಆಯ್ತೀನಪ್ಪ? ಮತ್ತೆ ಅದರ್ ಅಸೆಟ್ಸ್ ಅಲ್ಲಿ ಸಿಲ್ವರ್ ಕೂಡ ಬರುತ್ತೆ. ಗೋಲ್ಡ್ ಬಂದು ಇನ್ವೆಸ್ಟ್ಮೆಂಟ್, ಗೋಲ್ಡ್ ಬಂದೇನೋ ಇನ್ವೆಸ್ಟ್ಮೆಂಟ್, ಬಟ್ ಸಿಲ್ವರ್ ಬಂದು ಏನಾಗುತ್ತೆ? ಅದರ್ ಅಸೆಟ್ಸ್ ಆಗುತ್ತೆ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಕ್ಲಿಯರ್ ಎಲ್ಲರಿಗೂ? ಓಕೆ ಸರ್. ಹಾಗೆ ನೆಕ್ಸ್ಟ್ ಕಾಂಟಿಂಜೆಂಟ್ ಲಯಬಿಲಿಟಿ ಅಂದ್ರೆ ಇದು ಲಯಬಿಲಿಟಿ ಆಗ್ಬೋದು, ಆಗದೇನೂ ಇರಬಹುದು. ಲಯಬಿಲಿಟಿ ಆಗ್ಬೋದು, ಆಗದೇನೂ ಇರಬಹುದು. ಇದು ಅಸೆಟ್ ಅಲ್ಲ, ಲಯಬಿಲಿಟಿನೂ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಅದೇ ಉದಯ ಎಕ್ಸಾಂಪಲ್ ಹೋಗ್ತೀವಿ. ಒಂದ್ ಬಿಲ್ ಇದೆ, ಅರ್ಜೆಂಟ್ ಆಗಿ ದುಡ್ಡು ಬೇಕು, ಅವ್ರಿಗೆ ದುಡ್ಡು ಬೇಕು ಅಂತ ಹೇಳಿದ್ರೆ
ಲಿಖಿತ್ ಬ್ಯಾಂಕ್ ಆಫ್ ಬರೋಡಾದು ಒಂದು ಚೆಕ್ ಕೊಟ್ಟಿದ್ದಾನೆ. ಯಾರಿಗೆ? ಉದಯ್ಗೆ. ಉದಯ್ ಹತ್ರ ಬ್ಯಾಂಕ್ ಆಫ್ ಬರೋಡಾ ಅಕೌಂಟ್ ಇಲ್ಲ, ಅವನ ಹತ್ರ ಇಂಡಿಯನ್ ಬ್ಯಾಂಕ್ ಅಕೌಂಟ್ ಇದೆ. ಅರ್ಥ ಆಗ್ತಿದ್ಯಾ? ಬಿಸ್ನೆಸ್ ಟು ಬಿಸ್ನೆಸ್ ಯಾವಾಗ್ಲೂ ಕ್ರಾಸ್ ಚೆಕ್ ಕೊಟ್ಟಿರ್ತಾರೆ, ಅಂದ್ರೆ ಅಕೌಂಟ್ಸ್ ಪೇಯಬಲ್ ಚೆಕ್ ಕೊಟ್ಟಿರ್ತಾರೆ, ಅಕೌಂಟ್ ಪೇಯಬಲ್ ಚೆಕ್ಸ್ ಕೊಟ್ಟಿರ್ತಾರೆ, ಅಕೌಂಟ್ ಪೇಯಿಂಗ್ ಚೆಕ್ಸ್ ಅಂತ ಹೇಳ್ತಾರೆ. ಅಂದ್ರೆ ಬ್ಯಾಂಕ್ ಇಂದ ಬ್ಯಾಂಕ್ ಅಲ್ಲಿ ಮಾತ್ರ ಟ್ರಾನ್ಸಾಕ್ಷನ್ ಆಗುತ್ತೆ, ಕೌಂಟರ್ ಅಲ್ಲಿ ಹೋದ್ರೆ ದುಡ್ಡು ಕೊಡಲ್ಲ. ಅಂತದನ್ನ ಕ್ರಾಸ್ ಚೆಕ್ ಅಂತ ಹೇಳ್ತೀವಿ, ಅಕೌಂಟ್ ಪೇಯಿಂಗ್ ಚೆಕ್ ಅಂತ ಹೇಳ್ತೀವಿ. ಉದಯ್ ಏನ್ ಮಾಡ್ದ? ಇಂಡಿಯನ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ, ಓಡ್ ಬಂದ, ಸರ್ 5 ಲಕ್ಷ ರೂಪಾಯಿ ಚೆಕ್ ಇದೆ ಸರ್, ಲಿಖಿತ್ ಕೊಟ್ಟಿದ್ದಾನೆ, ಇದು ಬ್ಯಾಂಕ್ ಆಫ್ ಬರೋಡಾ ಇದೆ, ಅಲ್ಲಿ ನನ್ನ ಅಕೌಂಟ್ ಇಲ್ಲ, ದಯವಿಟ್ಟು ಆ ದುಡ್ಡನ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಬನ್ನಿ. ಅವ್ನು ನನಗೆ ಕೊಟ್ಟಿರೋ ಉದ್ದೇಶ ಏನಪ್ಪಾ? ಕಲೆಕ್ಟ್ ಮಾಡ್ಕೊಂಡು ಬರೋದಕ್ಕೆ. ದುಡ್ಡು ಕಲೆಕ್ಟ್ ಆದ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಹೌದಾ? ಅಂದ್ರೆ ಅದು ಲಯಬಿಲಿಟಿನೂ ಅಲ್ಲ ನಮಗೆ, ಅದು ಅಸೆಟ್ಟೂ ಅಲ್ಲ ನಮಗೆ. ಆಮೇಲೆ ರೈಟ್ ಅರ್ನೋ? ಇದನ್ನೇ ಬಿಲ್ಸ್ ಫಾರ್ ಕಲೆಕ್ಷನ್ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ? ಬಿಲ್ಸ್ ಫಾರ್ ಕಲೆಕ್ಷನ್. ಈ 12 ಅಲ್ಲಿ ಒಟ್ಟು 4 ರಿಂದ 5 ಐಟಮ್ ಬರುತ್ತೆ. ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಒಂದು ಬಿಲ್ಸ್ ಫಾರ್ ಕಲೆಕ್ಷನ್, ಅಕ್ಸೆಪ್ಟೆನ್ಸಸ್, ಎಂಡೋರ್ಸ್ಮೆಂಟ್ಸ್, ಬಿಲ್ಸ್ ರೀಡಿಸ್ಕೌಂಟೆಡ್. ಅಕ್ಸೆಪ್ಟೆನ್ಸಸ್, ಎಂಡೋರ್ಸ್ಮೆಂಟ್ಸ್, ಬಿಲ್ಸ್ ಫಾರ್ ಕಲೆಕ್ಷನ್, ಬಿಲ್ಸ್ ರೀಡಿಸ್ಕೌಂಟೆಡ್. ಇಷ್ಟು ಬಂದ್ರೆ ಕಣ್ಣು ಮುಚ್ಕೊಂಡು ಎಲ್ಲ ಹಾಕ್ಬೇಕು? ಶೆಡ್ಯೂಲ್ ನಂಬರ್ 12 ಅಲ್ಲಿ ಹಾಕ್ಬೇಕು. ಅದಕ್ಕೊಂದು ನೋಟ್ ಮಾಡಿ. ಈ 12 ಅನ್ನ ನಾವು ನೋಟ್ ನಂಬರ್ ಇಂದ ತಗೊಂಡು ಇಲ್ಲಿ ಹಾಕ್ಬಿಡ್ತೀವಿ. ಯಾವುದೇ ಕಾರಣಕ್ಕೂ ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡಲ್ಲ, 12 ಸಪರೇಟ್ ಆಗಿ ಬರೀತೀವಿ. ಇಷ್ಟು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರ್ತಕ್ಕಂತಹ ಐಟಮ್ 1 to 11, 1 to 5 ಲಯಬಿಲಿಟೀಸ್, 6 to 11 ಅಸೆಟ್ಸ್. ಈಗ ಲೆಟ್ ಅಸ್ ಕಮ್ ಟು ದ ಪ್ರಾಫಿಟ್ ಅಂಡ್ ಲಾಸ್. ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ 2 ತರ ಬರುತ್ತೆ, ಒಂದು ಇನ್ಕಮ್ಸ್, ಎಕ್ಸ್ಪೆನ್ಸಸ್. ಇನ್ಕಮ್ಸ್ ಅಲ್ಲಿ 2 ಬರುತ್ತೆ, ಎಕ್ಸ್ಪೆನ್ಸಸ್ ಅಲ್ಲಿ 2 ಬರುತ್ತೆ. ಈ ಇನ್ಕಮ್ಸ್ ಅಲ್ಲಿ ಮೊದಲನೇದು ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ಸ್ ಅಂತ ಹೇಳ್ತೀವಿ. ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ಸ್ ಅಂದ್ರೆ ನಾವು ಲೋನ್ ಕೊಟ್ರೆ ಆ ಲೋನ್ ಮೇಲೆ ಬರೋ ಇಂಟ್ರೆಸ್ಟ್ ಅನ್ನ ನಮ್ಗೆ ಏನಾಗುತ್ತೆ? ಇನ್ಕಮ್ ಆಗುತ್ತೆ. ಕರೆಕ್ಟ್ ಏನಪ್ಪಾ? ಎಸ್ ಆರ್ ನೋ? ಈಗ ಲೋನ್ ತಗೊಂಡಿದ್ದಾನೆ ಅವನು ನಂಗೆ 10,000 ಇಂಟ್ರೆಸ್ಟ್ ಕೊಟ್ಟ, ನನ್ಗೆ ಇನ್ಕಮ್ ಅದು. ಹೌದಾ? ಗೋಲ್ಡ್ ಲೋನ್ ತಗೊಂಡಿದ್ದಾನೆ, ಬಡ್ಡಿ ಕಟ್ಟಿದ್ದಾನೆ, ನನಗೆ ಇನ್ಕಮ್ ಅದು. ಕಾರ್ ಲೋನ್ ತಗೊಂಡಿದ್ದಾನೆ, ಹೌಸಿಂಗ್ ಲೋನ್ ತಗೊಂಡಿದ್ದಾನೆ, ಅದ್ರ ಮೇಲೆ ಇಂಟ್ರೆಸ್ಟ್ ಬಂದಿದೆ, ಅವೆಲ್ಲ ನನ್ಗೇನೋ ಇನ್ಕಮ್. ಡಿಸ್ಕೌಂಟ್ಸ್ ಅಂದ್ರೆ ಏನು? ಅವಾಗ್ಲೇ ಹೇಳಿದೆ, 5 ಲಕ್ಷ ರೂಪಾಯಿ ಚೆಕ್ ತಗೊಂಬಂದ, ಸರ್ ಅರ್ಜೆಂಟ್ ಆಗಿ ದುಡ್ಡು ಬೇಕು ಸರ್, ಒಂದು 5,000 10,000 ಇಟ್ಕೊಳ್ಳಿ ಸರ್ ಅಂತ. ಕರೆಕ್ಟಾ? ನನ್ಗೆ 5,000 10,000 ಇಟ್ಕೊಂಡಿದ್ದಕ್ಕೆ ನನ್ ಲಾಭ ತಾನೇ ಅದು. ಅದನ್ನೇ ನಾವು ಡಿಸ್ಕೌಂಟ್ಸ್ ಅಂತ ಹೇಳ್ತೀವಿ. ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ ಶೆಡ್ಯೂಲ್ ನಂಬರ್ 13 ಗ್ಯಾರಂಟಿ ಬರುವಂತ ಐಟಮ್. ಇನ್ನ ಬೇರೆವು ಅದರ್ ಇನ್ಕಮ್ಸ್. ಇಂಟ್ರೆಸ್ಟ್ ಡಿಸ್ಕೌಂಟ್ ಬಿಟ್ಟು ಬಾಕಿ ಯಾವುದೇ ಇನ್ಕಮ್ ಬಂದ್ರು ಅವೆಲ್ಲ ಕೂಡ ಇಂಟ್ರೆಸ್ಟ್ ಅದರ್ ಇನ್ಕಮ್ಸ್ ಅಲ್ಲಿ ಹಾಕ್ತಿವಿ. ಯೂಶುವಲ್ ಆಗಿ ಕಮಿಷನ್, ಎಕ್ಸ್ಚೇಂಜ್, ಬ್ರೋಕರೇಜ್, ಕಮಿಷನ್, ಎಕ್ಸ್ಚೇಂಜ್, ಬ್ರೋಕರೇಜ್, ರೆಂಟ್ ರಿಸೀವ್ಡ್, ಓಕೆನಾ, ಮತ್ತೆ ಡಿವಿಡೆಂಡ್ ರಿಸೀವ್ಡ್, ಇವೆಲ್ಲ ಕೂಡ ಅದರ್ ಇನ್ಕಮ್ಸ್ ಬರುತ್ತೆ. ಒಂದು 5-6 ಐಟಮ್ಸ್ ಇರ್ತವೆ. ಲಾಕರ್ ರೆಂಟ್ ರಿಸೀವ್ಡ್, ಲಾಕರ್ ರೆಂಟ್, ಲಾಕರ್ಸ್ ಕೊಟ್ಟಿರ್ತೀವಿ ನಾವು. ನಮ್ಮ ಕಸ್ಟಮರ್ ಏನೋ ಅವ್ನ ವ್ಯಾಲ್ಯೂಬಲ್ಸ್ ನ ಲಾಕರ್ ಅಲ್ಲಿ ಇಡ್ತಾನೆ, ನಾವು ವರ್ಷಕ್ಕೆ ಇಷ್ಟು ಅಂತ ಲಾಕರ್ ರೆಂಟ್ ಅನ್ನ ಕಲೆಕ್ಟ್ ಮಾಡ್ತೀವಿ. ಅದು ಕೂಡ ಇನ್ಕಮ್ ಆಗುತ್ತೆ. ಸೊ ಇದು ಅದರ್ ಇನ್ಕಮ್ಸ್. ಈ ಎರಡನ್ನು ಟೋಟಲ್ ಮಾಡ್ತೀವಿ, ಟೋಟಲ್ ಇನ್ಕಮ್ ಆಗುತ್ತೆ. ಎಕ್ಸ್ಪೆನ್ಸಸ್, ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಅಂದ್ರೆ ಡೆಪಾಸಿಟ್ಸ್ ಮೇಲೆ ಕೊಡ್ತಕ್ಕಂಥ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಆನ್ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ಸ್, ಇಂಟ್ರೆಸ್ಟ್ ಆನ್ ಫಿಕ್ಸ್ ಡೆಪಾಸಿಟ್ಸ್, ಇಂಟ್ರೆಸ್ಟ್ ಆನ್ ಕರೆಂಟ್ ಡೆಪಾಸಿಟ್ಸ್, ಇಂಟ್ರೆಸ್ಟ್ ಆನ್ ಆರ್ಡಿ ಡೆಪಾಸಿಟ್ಸ್, ಇವೆಲ್ಲ ಕೂಡ ಏನೋ ನಾವು ಇಂಟ್ರೆಸ್ಟ್ ಅನ್ನ ಕೊಡಬೇಕಾಗಿರೋದು ಅಥವಾ ಕೊಟ್ಟಿರೋದು. ಇನ್ನ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಬ್ಯಾಂಕ್ ಮಾಡಬೇಕಾದ್ರೆ, ನಡೆಸಬೇಕಾದ್ರೆ ಎಷ್ಟೊಂದು ಎಕ್ಸ್ಪೆನ್ಸಸ್ ಆಗುತ್ತೆ. ಕರೆಕ್ಟಾ? ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಸ್ಯಾಲರೀಸ್, ವೇಜಸ್, ರೆಂಟ್, ಟ್ರಾವೆಲಿಂಗ್, ಎಲ್ಲ ತರದ ಎಕ್ಸ್ಪೆನ್ಸಸ್, ಡಿಪ್ರಿಸಿಯೇಷನ್ ಆನ್ ಬ್ಯಾಂಕಿಂಗ್ ಪ್ರಿಮೈಸಸ್, ಅವೆಲ್ಲ ಕೂಡ ಏನಾಗುತ್ತೆ? ಎಕ್ಸ್ಪೆನ್ಸಸ್ ಅಲ್ಲಿ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ಹಾಗೆ ಇನ್ಕಮ್ಸ್ ಆಯ್ತು, ಎಕ್ಸ್ಪೆನ್ಸಸ್ ಆಯ್ತು. ಎಕ್ಸ್ಪೆನ್ಸಸ್ ಅಲ್ಲಿ ಇದಕ್ಕೆ ಯಾವುದೇ ಶೆಡ್ಯೂಲ್ ಇಲ್ಲ, ಬಟ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾವಿಷನ್ ಅಂತ ಹೇಳ್ತೀವಿ. ಏನಿದು ಪ್ರಾವಿಷನ್ ಅಂದ್ರೆ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್. ಬ್ಯಾಡ್ ಡೆಟ್ಸ್ ಅಂತ ಹೇಳಿದ್ರೆ ನಾವು ಸಾಲ ಕೊಟ್ಟಿರ್ತೀವಿ, ಯಾವನೋ ಒಬ್ಬ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಜೈ ಅಂದ್ಬಿಟ್ಟು ಓಡೋಗ್ಬಿಟ್ಟ, 1,000, 2,000, 10,000, ಲಕ್ಷನ ತಗೊಂಡು ಕೋಟ್ಯಾಂತರ ರೂಪಾಯಿ ಬ್ಯಾಂಕಿಂಗ್ ಬಿಸ್ನೆಸ್ ಮಾಡುತ್ತೆ. 100 ಜನದ ಹತ್ರ ಸಾಲ, 100 ಜನಕ್ಕೆ ಸಾಲ ಕೊಟ್ಟಿರುತ್ತೆ. 100 ಜನನು ಏನ್ ಕರೆಕ್ಟ್ ಆಗಿ ಬಂದು ಕೊಟ್ಬಿಡ್ತಾರ? ಒಬ್ನೋ ಇಬ್ನೋ ಇರ್ತಾನೆ, ಹೌದಾ? ಅವನೇನ್ ಮಾಡ್ತಾನೆ? ಮೋಸ ಮಾಡ್ಬಿಟ್ಟು ಓಡಾಗ್ತಾನೆ. ಆಗ ಬ್ಯಾಡ್ ಡೆಟ್ ಆಗುತ್ತೆ. ಅದನ್ನ ನಾವು ಇಲ್ಲಿ ಸೆಪರೇಟ್ ಆಗಿ ಬೇರೆ ತರ ತೋರಿಸ್ತೀವಿ. ಇನ್ಕಮ್ ಟ್ಯಾಕ್ಸ್, ದುಡ್ಡು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಪ್ರಾಫಿಟ್ ಮೇಲೆ, ಆ ಟ್ಯಾಕ್ಸ್ ಅನ್ನು ಕೂಡ ನಾವು ಇಲ್ಲೇ ಹಾಕ್ತೀವಿ. ಸೊ ಅಲ್ಲಿಗೆ ಟೋಟಲ್ ಇನ್ಕಮ್ ಅಲ್ಲಿ ಎಕ್ಸ್ಪೆನ್ಸಸ್ ಮೈನಸ್ ಮಾಡಿದ್ರೆ ಬರೋದು ಈ ವರ್ಷದ ಲಾಭ. ಏನದು? ಈ ವರ್ಷದ ಪ್ರಾಫಿಟ್.
ಈ ವರ್ಷದ ಪ್ರಾಫಿಟ್ಗೆ ಹೋದ ವರ್ಷದ ಪ್ರಾಫಿಟ್ ಏನಾದ್ರು ಇದ್ರೆ ಅದನ್ನ ಆಡ್ ಮಾಡಿ ಟೋಟಲ್ ಸಿ ಅಂತ ಹೇಳ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್. ಅಪ್ರೋಪ್ರಿಯೇಷನ್ ಏನಿದು ಅಪ್ರೋಪ್ರಿಯೇಷನ್ ಅಂದ್ರೆ ಬಂದಿರೋ ಪ್ರಾಫಿಟ್ ಅಲ್ಲಿ ಒಂದಷ್ಟು ಪ್ರಾಫಿಟ್ ಅನ್ನ ನಾವು ಟ್ರಾನ್ಸ್ಫರ್ ಟು ಸ್ಟ್ಯಾಚ್ಯುಟರಿ ರಿಸರ್ವ್ ಅಂತ ಹೇಳ್ತೀವಿ. ಇದು ಅಂಡರ್ ಸೆಕ್ಷನ್ 17 ಆಫ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಪ್ರಕಾರ ಪ್ರತಿ ಬ್ಯಾಂಕಿಂಗ್ ಕಂಪನಿ ಕೂಡ, ಇದು ತುಂಬಾ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಗೆ, ವಾಟ್ ಈಸ್ ಸ್ಟ್ಯಾಚ್ಯುಟರಿ ರಿಸರ್ವ್ ಅಂತ ಕೇಳ್ತಾರೆ. ಎ ಸ್ಟ್ಯಾಚ್ಯುಟರಿ ರಿಸರ್ವ್ ಈಸ್ ಎ ಮ್ಯಾಂಡೇಟರಿ ರಿಸರ್ವ್, ಕಂಪಲ್ಸರಿ ರಿಸರ್ವ್. Every banking company should maintain 25% of their current year profit. ಕರೆಂಟ್ ಇಯರ್ ಪ್ರಾಫಿಟ್ ಅಲ್ಲಿ 25% ಪ್ರಾಫಿಟ್ ಅನ್ನ ಪ್ರತಿ ವರ್ಷ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ಸ್ಟ್ಯಾಚ್ಯುಟರಿ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಎಷ್ಟು ಪರ್ಸೆಂಟ್? 25%. ಯಾವ ವರ್ಷದ ಪ್ರಾಫಿಟ್ ಅಲ್ಲಿ? ಟೋಟಲ್ ಪ್ರಾಫಿಟ್ ಅಲ್ಲ, ಕರೆಂಟ್ ಇಯರ್ ಪ್ರಾಫಿಟ್ ಅಲ್ಲಿ 25% ಎತ್ತಿಡಬೇಕು. ಅದು ಸೆಕ್ಷನ್ 17 ಹೇಳುತ್ತೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಲ್ಲಿ. ಅರ್ಥ ಆಯ್ತೇನಪ್ಪ? ಇನ್ನೂ ಏನಾದ್ರೂ ಬೇರೆ ತರದ ರಿಸರ್ವ್ ಇದ್ರೆ ಟ್ರಾನ್ಸ್ಫರ್ ಮಾಡಿ. ಶೇರ್ ಹೋಲ್ಡರ್ಸ್ ಏನಾದ್ರು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಡಿವಿಡೆಂಡ್ ಏನಾದ್ರು ಕೊಡಬೇಕಾಗಿದ್ರೆ ಅದನ್ನು ಕೂಡ ಸಿ ನಲ್ಲಿ ಡಿ ಟೋಟಲ್ ಮಾಡಿ ಸಿ ಮೈನಸ್ ಡಿ ಸರ್ಪ್ಲಸ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ ಶೆಡ್ಯೂಲ್ ನಂಬರ್ 2 ಇಲ್ಲಿ ಹಾಕಿದಿನ ಟ್ರಾನ್ಸ್ಫರ್ ಟು ಶೆಡ್ಯೂಲ್ ನಂಬರ್ 2 ಇಲ್ಲಿ ಸರ್ಪ್ಲಸ್ ಇಲ್ಲ. ಅಲ್ಲಿಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮುಗೀತು, ಬ್ಯಾಲೆನ್ಸ್ ಶೀಟ್ ಮುಗೀತು. ಇಷ್ಟಕ್ಕೂ ಕ್ಲೀನ್ ಆಗಿ ಶೆಡ್ಯೂಲ್ಸ್ ಅನ್ನ ಹಾಕ್ಬೇಕಾಗುತ್ತೆ. ಇದನ್ನ ನಿಮಗೆ 12 ಮಾರ್ಕ್ಸ್ ಗೆ ಒಂದು ಪ್ರಾಬ್ಲಮ್ 100ಕ್ಕೆ 100% ಗ್ಯಾರಂಟಿ ಬರುವಂತಹ ಪ್ರಾಬ್ಲಮ್. ಮತ್ತೆ ಇನ್ನೂ ಒಂದು ಹೇಳ್ತೀನಿ, ಈ ಚಾಪ್ಟರ್ ನ ನೀವೇನಾದ್ರೂ ನನಗೆ ಕಷ್ಟ ಅಂತ ಬಿಟ್ಬಿಟ್ರೆ ನಿಮ್ಗೆ 12 ಮಾರ್ಕ್ಸ್ ಬರಲ್ಲ. ಯಾಕೆಂದ್ರೆ ಸೆಕ್ಷನ್ ಸಿ ನಲ್ಲಿ 3 ಕ್ವಶನ್ ಇರುತ್ತೆ, ಅದ್ರಲ್ಲಿ 2 ಮಾಡಬೇಕು. ಅದ್ರಲ್ಲಿ ಒಂದು ಬ್ಯಾಂಕಿಂಗ್ ಕೊಡ್ತಾನೆ, ಒಂದು ಲೈಫ್ ಇನ್ಶೂರೆನ್ಸ್ ಕೊಡ್ತಾನೆ, ಇನ್ನೊಂದು ಜನರಲ್ ಇನ್ಶೂರೆನ್ಸ್ ಕೊಡ್ತಾನೆ. ಲೈಫ್ ಇನ್ಶೂರೆನ್ಸ್ ಏನಾದ್ರು ಕಷ್ಟ ಆದ್ರೆ ಬ್ಯಾಂಕಿಂಗ್ ಕಂಪ್ನಿಗೆ ಹೋಗ್ಬೇಕಾಗುತ್ತೆ, ಬ್ಯಾಂಕಿಂಗ್ ಕಷ್ಟ ಆದ್ರೆ ಲೈಫ್ಗೆ ಹೋಗ್ಬೇಕಾಗುತ್ತೆ. ಜನರಲ್ ಇನ್ಶೂರೆನ್ಸ್ ಯಾವಾಗ್ಲೂ ಈಸಿಯಾಗಿ ಇರುತ್ತೆ, ಈಸಿಯಾಗಿ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಒಂದಂತೂ ಪಕ್ಕ ಬರುತ್ತೆ, ಲೈಫ್ ಅಥವಾ ಬ್ಯಾಂಕಿಂಗ್. ನನಗೆ ಕಂಪೇರ್ ಮಾಡಿದ್ರೆ, ನನಗೆ ಕೇಳಿದ್ರೆ ಲೈಫ್ ಇನ್ಶೂರೆನ್ಸ್ ಗಿಂತಲೂ ಬ್ಯಾಂಕಿಂಗ್ ಕಂಪ್ನೀಸ್ ಈಸಿ ಆಗಿದೆ. ಓಕೆನಾ? ದಯವಿಟ್ಟು ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ವೆರಿ ಸಿಂಪಲ್. ನನ್ನ ಜೊತೆಗೆ ಎಲ್ಲ ಒಟ್ಟಿಗೆ ಹೇಳಿ. ಈಕ್ವಿಟಿ ಅಂಡ್ ಲಯಬಿಲಿಟಿ, ಶೆಡ್ಯೂಲ್ ನಂಬರ್ 1 ಶೇರ್ ಕ್ಯಾಪಿಟಲ್ ಹೇಳಬೇಕು. ಶೆಡ್ಯೂಲ್ ನಂಬರ್ 2 ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಶೆಡ್ಯೂಲ್ ನಂಬರ್ 3 ಡೆಪಾಸಿಟ್ಸ್. ಶೆಡ್ಯೂಲ್ ನಂಬರ್ 4 ಬಾರೋಯಿಂಗ್ಸ್. ಶೆಡ್ಯೂಲ್ ನಂಬರ್ 5 ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್. ಸೊ 1 ಶೇರ್ ಕ್ಯಾಪಿಟಲ್, 2 reserves and surplus, 3 deposits, 4 borrowings, 5 other liabilities and provisions. Assets only. Cash in hand with RBI 6, balance with other banks 7, investments 8, loans 9, fixed deposits 10, other assets 11. Contingent liability ಎಲ್ರಿಗೂ ನೆನಪಲ್ಲಿ ಇರುತ್ತೆ, ಅದು ಸಿಕ್ಕಾಪಟ್ಟೆ ಈಸಿ ಇದೆ, ಅದು ಜೋಕರ್ ಇದ್ದಂಗೆ. ಓಕೆನಾ? ನೀವು ಕಾರ್ಡ್ಸ್ ತಗೊಂಡ್ರೆ 13 ಕಾರ್ಡ್ ಅಲ್ಲಿ ಯಾವ್ದಾದ್ರು ಒಂದು ಜೋಕರ್ ಬಂದ್ರೆ ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು ಅದನ್ನ. ಹಾಗೆ ಅದೇ ತರ 13, 14 ಇನ್ಕಮ್ಸ್, 15, 16 ಎಕ್ಸ್ಪೆನ್ಸಸ್, 13 ಇಂಟ್ರೆಸ್ಟ್ ಅಂಡ್ 14 ಅದರ್ ಇನ್ಕಮ್ಸ್. ಕರೆಕ್ಟಾ? 15 ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್, 16 ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಕರೆಂಟ್ ಇಯರ್ ಪ್ರಾಫಿಟ್, ಲಾಸ್ಟ್ ಇಯರ್ ಪ್ರಾಫಿಟ್. ಅಪ್ರೋಪ್ರಿಯೇಷನ್ ಮೋಸ್ಟ್ ಇಂಪಾರ್ಟೆಂಟ್, ಟ್ರಾನ್ಸ್ಫರ್ ಟು ಸ್ಟ್ಯಾಟ್ಯೂಟರಿ ರಿಸರ್ವ್ ಅಂಡ್ ಪ್ರಪೋಸಲ್. ಸರ್ ಇಷ್ಟು ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್ ಪಕ್ಕ 100ಗೆ 100% ಗ್ಯಾರಂಟಿ ಬರುತ್ತೆ. ಮತ್ತೆ ಡೀಟೇಲ್ ಆಗಿ ಹೇಳಿದ್ವಿ ಯಾವ ಅಕೌಂಟ್ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿದ್ವಿ. ಕರೆಕ್ಟಾ? ಒಂದೇ ಒಂದು ಸಮ್ ಮಾಡಿದಾಗ ನಮಗೆ ಒಂದು ಒಳ್ಳೆ ಐಡಿಯಾ ಬರುತ್ತೆ ಹೆಂಗ್ ಮಾಡಬಹುದು ಅಂತ ಹೇಳಿ. ಓಕೆನಾ? ಥ್ಯಾಂಕ್ ಯು.